ಈಗ ಇದು ಇಲ್ಲಿಂದ ನಮ್ಮ ಸರ್ಕಲ್ದಿಂದ ಬಿ ಡಿ ಆಫೀಸಿಂದ ಬುಧವಾರ ತನ ಒಂದು ಸ್ವಲ್ಪ ಇದು ಹೋಗಿದ್ದು ರೋಡ್ ಅಚ್ಚಕ್ಕೆ ಚೆನ್ನಾಗಿದೆ ರೋಡ್. ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ, ನಾನು ಗಿರೀಶ್ ಕುಮಾರ್ ಶಿವಗಿ ಇಟ್ಟಂಗಿ, ವಾರ್ಡ್ ನಂಬರ್ 22ರ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು, ಅದೇ ರೀತಿ ನಮ್ಮ ಸ್ನೇಹಿತರಾದ ಸಿ ಪಿ ಪಾಟೀಲರು, ಅದೇ ರೀತಿ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಮಾವಿನ ಗಿಡದ. ಇವತ್ತು ನಿಮ್ಮ ಪತ್ರಿಕೆಗೋಷ್ಠಿಗೆ ಮುಂದೆ ಬರಬೇಕಾದ್ರೆ ನನ್ನ ಒಂದು ಯಾವ ಸಂದರ್ಭ ಬಂದಿದ್ದೀನಿ ಅಂತ ಈಗ ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಾರ್ಡ್ ನಂಬರ್ 22ರಲ್ಲಿ ಮಾಡಿದ್ದೇ ರೋಡು ಮಾಡ್ತಾಯಿದ್ದಾರೆ. ಏನು ಮಾಡಾಕತ್ತಾರಪ್ಪ, ಇದು 2023-24 ಎಂಡಿಂಗ್ ಆಗಿದೆ ರೋಡ್, ಜಲನಗರ ಮೇನ್ ರೋಡ್. ಈಗ ಮತ್ತೆ ಅದಕ್ಕೆ 4 ಕೋಟಿಯಿಂದ ಅನುದಾನ ತೊಗೊಂಬಂದು ಭೂಮಿ ಪೂಜೆ ಮಾಡ್ತಾರೆ ನಗರ ಶಾಸಕರು. ಮತ್ತು ಇದು ಶಾಸಕರಿಗೆ ಒಂದೇ ಇದು ವಾರ್ಡ್ ಸೀಮಿತ ಆಗ್ಯದು. ಏನು ಎಲ್ಲ ಕಡೆ ಕೆಲಸ ಆಗುವಂಥ ಏನೋ ಸುಮಾರು ಇದಾವೆ. ಮತ್ತು ಹೊಂದಾಣಿಕೆ ಮತ್ತು ಕಳಪೆ ಕಾಮಗಾರಿಗಳ ಪೂರ ಇದು ಏನು ನಮ್ಮ ಒಂದು ವರ್ಷದೊಂದು ರೋಡ್ ಕೆಡ್ತಂದ್ರೆ ಯಾವ ರೀತಿಯಿಂದ ಆಗ್ಯದಪ್ಪ ಇದು ಬೇಕಲ್ಲ. ಒಂದೇ ಒಂದು ವರ್ಷಕ್ಕೊಂದು ರೋಡ್ ಕೆಡ್ತದಂದ್ರೆ ಮತ್ತು ಅದಕ್ಕೆ ಕ್ವಾಂಟಿಟಿ 2,74,00,000 ರೋಡ್ ಆಗ್ಯದ. ಅದು 2,74,00,000 2023-24 ಎಂಡಿಂಗ್ ಕೊಡ್ತಾನೆ. 25 ಈಗ ಎಷ್ಟದ 26 ಫೆಬ್ರವರಿ ಸ್ಟಾರ್ಟ್ ಆಯಿತು. ಈಗ ನಗರ ಶಾಸಕರು ಲಾಸ್ಟ್ ಟೈಮ್ ಇದಕ್ಕೆ ಸಿ ರೋಡ್ ಅಂತೇಳಿ ಮಾಡಿದ್ರು. ಮೇನ್ ರೋಡ್ ಯಾವುದಂದ್ರೆ ಈ ಜಲನಗರ ಇದೆ ನಮ್ಮದು. ಆ ಮೇನ್ ರೋಡಿಂದ ಅಂಬೇಡ್ಕರ್ ಇದು ಬುದ್ಧಿವಾರದಿಂದ ನಮ್ಮ ಬಿ ಡಿ ಆಫೀಸ್ ತನ ಇಷ್ಟು ಈ ರೋಡ್ಗೆ ಮತ್ತು 4 ಕೋಟಿ ಸಿ ರೋಡ್ ಭೂಮಿ ಪೂಜೆ ಮಾಡ್ತಾರೆ. ಈಗ ಕಾಂಟ್ರಾಕ್ಟ್ರು ಕಳಪೆ ಕಾಮಗಾರಿ ಮಾಡ್ಯಾರು. ಏನು ಹೊಂದಾಣಿಕೆ ಇದೆಯೋ ಏನು ಗುತ್ತಿಗೆದಾರಿಗೆ ಮತ್ತು ಕಮಿಷನರ್ಗೆ ಶಾಸಕರು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಈ ಕಮಿಷನರ್ ಕಡೆ ದುಡ್ಡು ತೊಗೊಂಡು ಬಂದು ಹಗಲು ದರೋಡೆ ನಡೆಸ್ಯಾರ. ಇದು ಹೆಂಗಿದು ಮಾಡಿರಿ, ಅಭಿವೃದ್ಧಿ ಮಾಡೋಕ್ಕೆ ಬೇಡನಾಗಿಲ್ಲ. ಮಾಡಿದ್ದೆ ರೋಡ್ ಯಾಕೆ ಮಾಡಕ್ಕೆ ಹೋಗ್ತೀರಿ? ಕಂಟಿನ್ಯೂ ಅದೇ ಮಾಡೋದಾ? ಇನ್ನೂ ಅದಾವು ಅಲ್ಲಿ ನೋಡಿರಿ. ವಾರ್ಡ್ ನಂಬರ್ 19 ಹಕೀಮ್ ಚೌಕದಿಂದ ಕಸ್ತೂರಿ ಕಾಲೋನಿ ದಿನ ಜನ ಬಿದ್ದು ಸಾಯ್ಲಾಕತ್ತಾರ. ಅಲ್ಲಿ ಮತ್ತು JM ರೋಡ್ ಒಂದಿದೆ ಮುಂದೆ ಕಂಟಿನ್ಯೂ. ಅವಕ್ಕೇನು ನೀವು ಶಾಸಕರಲ್ಲ, ಅವಕ್ಕೆ ನೀವು ಮಾಡಿರಿ ಇದೇನಾಗಿದೆ, ಏನು ರೋಡ್ ಹಾಳಾಗಿದೆ ಅಂತ ಸಿ ರೋಡ್ ತೊಗೊಂಬರ್ತೀರಿ. ಇದಕ್ಕೆ ಮಾಡೋಕೆ ಅಭಿವೃದ್ಧಿ ಮಾಡೋಕೆ ಬೇಡಲ್ಲ. ಒಂದೊಂದು ವರ್ಷಕ್ಕೊಮ್ಮೆ ರೋಡ್ ಆದರೆ ಇನ್ನು ನಮ್ಮ ಜನ ನಮ್ಮ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನೇ ನೀವು ಅಲ್ಲಿ ರೋಡ್ ಮಾಡಬೇಕಲ್ಲ. ಸರ್ಕಾರ ದುಡ್ಡು ಹರಾಮ್ ದುಡ್ಡನ್ನು ಮಾಡಿರಿ. ಯಾವುದು ಅಭಿವೃದ್ಧಿ ಮಾಡಿದ್ರೆ ಅದು ಒಳ್ಳೆಯದಾಗುತ್ತೋ ಅದು ಮಾಡಿದರೆ ಸೂಕ್ತ ಆಗುತ್ತೆ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನಾವು ಇವತ್ತಿಗೆ ಇಷ್ಟೇ ಎಲ್ಲ ದಾಖಲೆ ಸಮೇತ ನಾವು ನಾಳೆ ಬಿಡುಗಡೆ ಮಾಡವನೇ. ಯಾರು ಕಾನೂನು ಕ್ರಮದಾಗ ನಾವು ಹೋಗಿ ನಾವು ನಾಳೆ ಒಂದು ಹೋರಾಟ ಮಾಡಿಕೆಶಂದ ಮುಂದಿನ ದಿನಮಾನದಾಗ ಭಾಳ ದೊಡ್ಡ ಹೋರಾಟ ಮಾಡೋಣ. ಯಾಕಪ್ಪ ಅಂದ್ರೆ ಈಗ ಒಂದು ರೋಡ್ ಮಾಡಿದ್ರೆ ಮಿನಿಮಮ್ ಅದಕ್ಕೊಂದು ವ್ಯಾಲಿಡಿಟಿ ಇರ್ತದೆ. ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಕ್ವಾಲಿಟಿ ರಿಪೋರ್ಟ್ ಅಂತ ಹೋಗುತ್ತೆ. ಒಂದು ಅಸ್ಪಾಲ್ಟು GSP ಯಾವ ರೀತಿಯ ಕೆಲಸ ಮಾಡ್ಯಾರೋ ಏನು ಎಲ್ಲ ದುಡ್ಡು ಎತ್ತಾಕ್ಬಿಟ್ರಿ. ಏನು ಹೊಂದಾಣಿಕೆ ಇದೇನು ಕಾಂಟ್ರಾಕ್ಟರ್ ಜೋಡಿ ಮತ್ತು ಕಮಿಷನರ್ ಜೋಡಿ, ಇವ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಅವ್ರ ಜೋಡಿ? ನೀವು ಮುಂದಿನ ದಿನದಾಗಿ ಇವೆಲ್ಲ ದೊಡ್ಡ ಹಗರಣ ಅದ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನನ್ನ ಕಡೆ ಅದಾವು. ಈಗ 2024ರಾಗ ಈ ರೋಡ್ ಹ್ಯಾಂಡ್ ಓವರ್ ಕೊಡ್ತಾನೆ. ಇದು ಅವಾಗ ಕೊಟ್ಟಾಗ ಎಲ್ಲಿ ಜಲನಗರ ಮೇನ್ ರೋಡಿಂದ ಬಿ ಡಿ ಆಫೀಸ್ ತನಕ ಕೊಟ್ಟರೆ ಎಷ್ಟು 2,74,84,000. ಹಾಂ, ಇಲ್ಲಿದ್ದಾವೆ ನನ್ನ ಕಡೆ ಪ್ರೂಫ್. ಐಟಮ್ ವಾಯ್ಸ್ ಶೆಡ್ಯೂಲ್ ಪ್ರಕಾರ ಹೋದ್ರೆ ಹಾಂ ಇಲ್ಲಿ ನೋಡಿರಿ. ಶೆಡ್ಯೂಲ್ ಪ್ರಕಾರ ಒಂದು ರೋಡ್ ಮಾಡಿದರೆ 5 ವರ್ಷ ಜಪ್ ಅನ್ನಬಾರ್ದು. ಈಗ ಏನಾಗಿದೆ ಅಂತ ನೀವು ಒಂದು ಸಲ ಹೋಗಿ ನೋಡಿರಿ. ನಾವು ಒಬ್ಬನೇ ಅಲ್ಲ, ನೀವು ಏನು ಬರಾಕತ್ತಿರತ್ತೆ ಅವ್ನು ನೋಡ್ರಿ ಅವು ಏನಾಗ್ಯಾವು. ಮತ್ತದು ಈಗ ಸಿಸಿ ರೋಡ್ ಮಾಡ್ತಾರಂತೆ. ಈಗ ಏನೈತಿ ಮುಂದಿನ ದಿನಮಾನದಾಗ ಇನ್ನು ವಾರ್ಡ್ಗಳು ಮಾಡುವಂಥ ಅಭಿವೃದ್ಧಿಗಳು ಮಾಡಿರಿ. ಇದು ಬರೀ ಒಂದೇ ವಾರ್ಡಿಗೆ ಸೀಮಿತ ಆಗಬೇಡ್ರಿ. ಇನ್ನೂ ಆಗುವಂಥ ಕೆಲಸ ಭಾಳ ಅದಾವು. ಮತ್ತು ಏನಕ್ಕೆ ಕೇಳಿದ್ರೆ ನಮ್ಮ ಸಿಲಿಕಾನ್ ಸಿಟಿ ಆಗ್ಯದ, ಸಿಂಗಾಪುರ್ ಆಗ್ಯದ, ಮಲೇಷ್ಯಾ ಆಗ್ಯದ ಅಂತ ಹೇಳ್ಕೋತ ಮೈಕದ ಹೊಡ್ಕೋತ ಕುಂಡಿರ್ತೀರಿ. ಬಟ್ ಈಗಿನ ಮುಂದೆ ಏನಲ್ಲ, ಈ ತನಿಖೆ ಆಗಲಿಲ್ಲ ಅಂದ್ರೆ ಮುಂದಿನ ದಿನವಾಗಿ ದೊಡ್ಡ ಹೋರಾಟ ಆಗೋದು. ಇದು ನಾವು ಸೂಕ್ತ ದಾಖಲೆ, ನೀವು ಮುಂದಿನ ಪ್ರೆಸ್ ಮೀಟ್ರು ಸೂಕ್ತ ದಾಖಲೆ ಒಂದಿಗೆ ನಾನು ಬರ್ತೀನಿ. ಈಗ ಅದು ಕ್ರಮ ಕೈಗೊಳ್ಳಬೇಕು. ಕಮಿಷನರು, ಲೋಕಾಯುಕ್ತ ಇದು ನಾನು ಲೋಕಾಯುಕ್ತ ತನಿಖೆ ಆಗಲೇಬೇಕಂತೇಳಿ ನಂದು ಇದು ಅದ. ಮುಂದಿನ ದಿನಮಾನದಾಗ ಏನೈತಿ ಅದು ಬರೋದ್ರಿಂದ ಇವತ್ತಿಂದ ನಂಗೆ ಒಂದು ಟೆಂಡರ್ ನಂಗೆ ಇದು ರಿಪೋರ್ಟ್ ಸಿಗಲಿಲ್ಲ, ಕರೆಕ್ಟ್ ತನಿಖೆ ಆಗಲಿಲ್ಲ. ಕಳಪೆ ಕಾಮಗಾರಿ, ಇದು ಪೂರಾ ಕಳಪೆ ಕಾಮಗಾರಿ.
ದಿನ ಒಂದೊಂದು ಪೂಜೆ ಮಾಡ್ಕೋತ ಮಾಡಿದ್ದು ರೋಡ್ ಮ್ಯಾಗೆ ಮಾಡೋದು ಏನಿದು ಇದು ನಾವು ತುಂಬಿದ ಜನದ ದುಡ್ಡನೇ ಇದು ಮತ್ತು ಯಾರ್ದು ಅಲ್ಲ. ನಾವು ಕಟ್ಟಿದ್ದು ಟ್ಯಾಕ್ಸ್ ಕಟ್ಟಿದ್ದೆ ಮಹಾನಗರ ಪಾಲಿಕೆದಿಂದ ಇವು ರೋಡ್ ತೊಗೊಂಬರ್ತಾರೆ. ಗೋರ್ಮೆಂಟ್ ಯಾವುದಾದ್ರೂ ಗೋರ್ಮೆಂಟ್ ದುಡ್ಡಾದರೂ ನಮ್ಮದೇ ದುಡ್ಡಲ್ಲ, ಮಾಡುವಂಥದ್ದೇ ಆಗಬೇಕಲ್ಲ. ಮಿಟ್ಲೇಜ್ ದುಡ್ಡು ಅದೇನಂತಾರಲ್ಲ, ಒಬ್ಬ ತುಡುಗಿರ್ತಾನೆ, ಅವನ ಮಲ್ಕೊಂಡಾಗ ತುಡುಗು ಮಾಡ್ತಾನೆ, ಅವ ಪ್ರೊಫೆಷ್ನಲ್ ತುಡುಗರೆ ಮಾಡ್ತಾನೆ ಅಂತೇಳಿ ಗೊತ್ತಿರ್ತದೆ. ನಾವು ಮಕ್ಕೊಂಡಿದ್ದೀವಿ, ಗೊತ್ತಾಯ್ತು. ಇದು ಹಗಲು ದರೋಡೆ, ಇದು ಜನ ತೋರ್ಸಾತಾರೆ ಹಗಲು ದರೋಡೆ. ಹ್ಯಾಂಗಂದ್ರೆ ಕಣ್ಣು ಮುಂದೆ ಮಾಡೋದು ಗೊತ್ತಾಯ್ತಲ್ಲ, ಕಣ್ಣು ಮುಂದೆ ಮಾಡಿಬಿಡೋದು ತುಡುಗರು. ಆ ಟೈಪ್ ಇದು ನಡೆದದ. ಇದು ನಾವು ಅದೇ ಒಂದು ಖಂಡನೀಯ ವಿಷಯ. ಯಾವ ಕಾರ್ಪೊರೇಟ್ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆದ ಅವರು ಕೂಡ ಯಾವ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಅವರೆಲ್ಲ ಇವರು ಶಾಮೀಲಾಗ್ಯಾರ. ಶಾಸಕರು ಇವು ಬರೀ ಒಂದೇ ವರ್ಕಿಗೆ ಇದು ಶ್ರೀಮಂತಾಗಿ ಕೂತಾರೆ. ಇದಕ್ಕೆ ನಮ್ಮ ಪೂರ ಖಂಡನೀಯ ವಿಷಯ ಅದ. ಅಭಿವೃದ್ಧಿ ಮಾಡುವಂಥವು ಮಾಡಿರಿ. ಇದು ಒಂದೇ ವಾರ್ಡ್ ಶ್ರೀಮಂತ ಮಾಡ್ಕೊಂಡು ಕಿಶನ್ ಕೂತಾರೆ. ಯಾವುದೋ ಹೊಂದಾಣಿಕೆ ಇದ್ದಂಗೆ ಕಾಣ್ತದೆ ಅವರಿಗೆ. ನಮಗೇಂತ ಅನಿಸ್ಲಾಗತ್ತದ ಆ ಮಹಾನಗರ ಪಾಲಿಕೆ ಸದಸ್ಯಗೆ ಮತ್ತು MLAಗೆ ಅವರಿಗೆ ಒಂದು ಹೊಂದಾಣಿಕೆ ಇದ್ದೈತಿ, ಅದಕ್ಕೆ ಹಿಂಗೆ ಮಾಡಾಕತ್ತಾರೆ ಅಂತೇಳಿ ನಮ್ಮದೊಂದು ಇದೊಂದು ಸಂಶಯ ಅದ. ಈ ಸಂಶಯ ನಮಗೆ ಕ್ಲಿಯರ್ ಮಾಡಬೇಕಂದ್ರೆ ನೀವು ಲೋಕಾಯುಕ್ತನ ತನಿಖೆ ಕೊಡ್ತೀವಿ. ಅದು ಸೂಕ್ತವಾಗಿ ಕ್ರಮ ಬರಲಿಲ್ಲ ಅಂದರೆ ನಾನು ದಾಖಲೆ ಸಮೇತ ಬರೋ ದಿನದಾಗ ಒಂದು 10 ದಿನದಾಗ ನಾನು ಅದು ಮುಂದಿನ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಸೂಕ್ತ ದಾಖಲೆ ಸಮೇತ ಕೊಡ್ತೀವಿ. ಇದು ರೋಡ್ ಎಲ್ಲಿಂದ ಯಾವ ಇದು ನೋಡ್ರಿ, BDA ಆಫೀಸಿಂದ ಯಾವುದು ಕೋರ್ಟ್ ಸರ್ಕಲ್ ತನಕ ಇದು ಜಲ್ನಗರ ಮೇನ್ ರೋಡು. ಹಾಂ, ಇದು ನೀವು ನೋಡಿರ್ಬೇಕು ಎಲ್ಲೆಲ್ಲಿ ಒಂದು ಸ್ವಲ್ಪ ಕಚ್ಚಾ ಆಗ್ಯದ. ಮತ್ತು ಅಡುಗೆ GSP ಎಲ್ಲಿ ಹೋಯ್ತು ನೋಡಿರ್ಬೋದು. ಮಾಡಿ 2 ವರ್ಷನೂ ಕಂಪ್ಲೀಟ್ ಎಲ್ರಿ ಸರ್, ನೀವು 2023ಕ್ಕೆ ಅಗ್ರಿಮೆಂಟ್ ಆಗುತ್ತೆ. 24 ಕೆಲಸ ಮಾಡ್ದೆ, 25 ಮತ್ತು 26 ಜನವರಿ ಇದು ಫೆಬ್ರವರಿ ಇದು ಹೆಂಗೆ ತೆಗೆದು ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ? ಯಾರು ದುಡ್ಡಿದು? ಎದಕ್ಕೆ ಹಿಂಗೆ ಮಾಡಾಕತ್ತೀರಿ ನೀವು? ಅಲ್ಲೇ ಒಟ್ಟು ನೀವು ಜನಕ್ಕೊಂದು ಇದು ಮಾಡ್ಕೊಂಡ್ರಿ, ಅಭಿವೃದ್ಧಿ ಮಾಡಾಕತ್ತೀನಿ ಅಷ್ಟೇ ತೋರ್ಸಾಕತ್ತೀರಿ. ದುಡ್ಡು ಮಾಡಲ್ ಮಾಡಿರಿ, ಯಾರು ದುಡ್ಡಿದು ಬೇಕಲ್ಲ? ಈ ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ ಅಲ್ಲಿ ಹೋಗಿ. ಅವು ಇನ್ನೂ ಬಡ್ರಿಗೆ ಇದು ಮಾಡಿರಿ. ಅವು ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳಿಗೆ ಕಂಪ್ಯೂಟರ್ ಅವು ದುನಿಯಾ ಏನೋ ಅದಾವೆ ಬಿಡಿ. ಅದು ಇದ್ರಾಗ ಮಹಾನಗರ ಪಾಲಿಕೆ ಒಳಗೆ ಬರೀ ರೋಡ ಗಟ್ರೆ ಇಲ್ಲ. ಪ್ರೇಮಾನಂದ್ ಬಿರಾದರ್ ಅಂತಿದ್ದಾರೆ, BJP ಕ್ಯಾಂಡಿಡೇಟ್. ಕೈವಾಡ ಮಹಾನಗರ ಪಾಲಿಕಾ ಕಮಿಷನರ್ದು ಐತೋ ಏನು ಶಾಸಕರದ ಐತ್ರಿ? ನಮಗೆ ಸಂಶಯ ಇದೆ, ಇಬ್ಬರಿಗೂ ಸಂಶಯ ಇದೆ. ಯಾಕೆ ಸಂಶಯ? ಅದಕ್ಕೆ ನನಗೆ ಏನದ ಈ ಸಂಶಯ ಸಂಬಂಧಿ ಇದು ನೀವು ಉತ್ತರ ಕೊಡ್ಬೇಕು ನಮಗೆ. ಅಂದ್ರೆ ಇವ್ರು ಪರ್ಸೆಂಟೇಜ್ ಸಲುವಾಗಿ ಕೆಲಸ ಆ ಥರ ಆಯ್ತು ರೀ. ಮತ್ತೀಗ ಪರ್ಸೆಂಟೇಜ್ ಇದ್ದಲ್ಲಿ ಕಳಪೆ ಕಾಮಗಾರಿಕೆ ಆಗಬೇಕಲ್ಲ. ಅದಕ್ಕೆ ಏನು ರಿವಾಜ್ ಒಂದು ಇರ್ತದೆ, ಅದಕ್ಕೊಂದು ಸಿಸ್ಟಮ್ ಇರ್ತದೆ. ಮತ್ತು ಅವ ಎಲ್ಲ ಪರ್ಸೆಂಟೇಜ್ ತೊಗೊಂಡ ಮ್ಯಾಗೆ ಕಳಪೆ ಆಗಬೇಕಲ್ಲ ಅದು. ಈಗ ನಾವು 100 ರೂಪಾಯಿ ನಾವು ಕೈಯಾಗ ಕೊಡಾಕತ್ತೀರ ಅಂದ್ರೆ ಒಂದು 10 ರೂಪಾಯಿ ನೀವು ಕಳ್ಸ್ಬೇಕು. 90 ರೂಪಾಯಿ ಪೂರ ನೀವತ್ತು 10 ರೂಪಾಯಿ ಮಾಡಿದ್ರೆ ಹೆಂಗೆ ಆಗ್ತದೆ? ಈಗ ರೋಡ್ ಪರಿಸ್ಥಿತಿ ಏನಾಗಿದೆ? ರೋಡ್ ಚಲೋ ಅದು ಅಥವಾ ಕೆಟ್ಟವು? ಸರ್ ಹೆಂಗಂದ್ರೆ ಮ್ಯಾಗ್ ಚಲೋನೇ ಅದಲ್ಲಿ. ಎಲ್ಲಿಂದ ನಮ್ಮ ಕೋರ್ಟ್ ಸರ್ಕಲ್ದಿಂದ ಬುದ್ಧಿವಾರ್ತನ ಚೆನ್ನಾಗಿದೆ ರೋಡ್. ಅಲ್ಲಿಂದ ಈಗ ತಳಗೆ ಬರ್ರಿ, ಹಂಸು ತೆಗ್ಗು ಅವು ಡ್ರೈನೇಜ್ ಕುಂಡಿಸ್ತಾರೆ. ಅವು ಒಂದು ಹೆವಿ ಲೋಡ್ ಬರ್ತಂದ್ರೆ ಹೊಡೆದ ಕೇಶನ್ ಅದಕ್ಕೆ ಮತ್ತೆ ಹಿಂಗೆ ರೌಂಡ್ ಕಲ್ಲಿಟ್ಟು ಹೋಗ್ತಾರೆ. ಅದು 3 ದಿಂದ 4 ದಿವಸಕ್ಕೆ ಕ್ಲಿಯರ್ ಆಗಲ್ಲ. ಈ ಕೋಟಿನ ಬುಧವಾರ ತನಕ ಸಿಸಿ ರಸ್ತೆ ಇದು, ಡಾಂಬರ್ ರಸ್ತೆ ಇದೆ. ಈ ಸದ್ಯ ಡಾಂಬರ್ ರಸ್ತೆ ಇದಾವೆ. ಈಗ ಅದಕ್ಕೆ ಲಾಸ್ಟ್ ಟೈಮ್ ಇವರು ಇದೇ ಒಂದು ತಿಂಗಳಿಂದ ಶಾಸಕರು ಫೇಸ್ಬುಕ್ಕಲ್ಲಿ ಬಿಟ್ಟಿರ್ಬೇಕು, ನೋಡಿರ್ಬೇಕು ನೀವು. ಶಾಸಕರು ಮತ್ತು ನಮ್ಮ ಮಹಾನಗರ ಪಾಲಿಕಾ ಸದಸ್ಯ ಪ್ರೇಮಾನಂದ್ ಬಿರಾದರ್ ಅವರು ಭೂಮಿ ಪೂಜೆ ಮಾಡಿ ಅವರು ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ರು. ಈಗ ಇಂಥ ರೋಡಿಗೆ ನೀವು ಸಿಸಿ ರೋಡ್ ಮಾಡಾಕತ್ತೀರಿ ಅಂದ್ಮ್ಯಾಗ ಬೇಕಲ್ಲ ಅದಕ್ಕೊಂದು ಏನು ರೀ? ಇಲ್ಲಿ ಒಂದು ರಸ್ತೆ ಅಂದರೆ ಅದಕ್ಕೆ ಮೇಂಟೆನೆನ್ಸ್ ಇರ್ತದೆ. ಅದಕ್ಕೆ ಅದು ಇದು ಅದಕ್ಕೆ ನಾ ಹೇಳಿನಲ್ಲ, ದಾಖಲೆ ಸಮೇತ ತೆಗಿತೀರಿ. ಮೇಂಟೆನೆನ್ಸ್ ಇದ್ದರೆ ಮತ್ತೆ ಯಾಕೆ ಸಿಸಿ ರೋಡಕ್ಕೆ ಇದಕ್ಕೆ ಇದು ಮಾಡ್ತಿದ್ರು ಅವರು. ಮತ್ತು ಇವಾಗ ನಾವು ಸಿಗ್ತಾವ್ರಿ ಎಲ್ಲ. ನಾನು ಮೊನ್ನೆ ರಿಪೋರ್ಟ್ ಕೇಳಿದ್ದೀನಿ ಆಫೀಸ್ದಾಗ. ನಂಗೆ ಇನ್ನೊಂದು ಭಾಳ 10-12 ದಿವಸ ನಂಗೆ ಅದು ರಿಪೋರ್ಟ್ ಎಲ್ಲ ಬರ್ತದೆ. ಬಂದ ಮ್ಯಾಗ ನಿಮ್ಮ ಜೋಡಿ ಅದಕ್ಕೆ ಹಂಚ್ಕೋತೀನಿ. ನಾನು ಕರೆಸಿ ನಿಮಗೂ ಇನ್ನೊಂದು ಸಲ ನಾನು ಕೊಡ್ತೀನಿ. ಅದು ನೋಡಿ ಇವರು ನಾ ಇಷ್ಟು ದಿನದಾಗ ಇದು ರಿಪೋರ್ಟ್ ಉತ್ತರ ಬರಲಿಲ್ಲ ಅಂದರೆ ಸೂಕ್ತ ಹೋರಾಟವಂತೂ ಮಾಡ್ತೀನಿ. ಇದು ದೊಡ್ಡ ಖಂಡನೀಯ ವಿಷಯ ಇದು. ಯಾಕಂದರೆ ಅಭಿವೃದ್ಧಿ ಮಾಡಾಕ ಜನಕ್ಕೆ ಇದೊಂದು ಮಣ್ಣೆಸು ಬ್ಯಾಡ. ನಮಗೆ ದುಡ್ಡು ಏನದು ಅದಕ್ಕೆ ಆದಂಥ ಒಂದು ಮಿಡ್ಲೇಜ್ ಆಗಬೇಕು. ಹೌದಲ್ಲ? ನಮ್ಮ ನಮ್ಮ ಸಾಹೇಬ್ ಹಮೀದ್ ಮುಷೀಫ್ ಸಾಹೇಬ್ರ ನೇತೃತ್ವದಾಗ ನಾವು ಒಂದೊಂದು ಸ್ವಲ್ಪ ಅವ್ರ ಜೋಡಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ ನಮ್ಮ ಮುಂದಿನ ಕ್ರಮ ನಾವು ಹೋಗ್ತೀನಿ. ನಾನು ಇಲ್ಲ ಅವ್ರಿಗೆ ಏನು ಹೇಳಂಗಿಲ್ಲ.
ನಮಗೇನಾಗಿದೆ ಸೀದಾ ದುಡ್ಡು ಕರೆಕ್ಟಾಗಿ ಮಿಟೈಸ್ ಆಗಬೇಕು. ಅಭಿವೃದ್ಧಿ ಮಾಡಾಕತ್ತಿ ಅಂತ ತೋರಿಸ್ತಿರಲ್ಲ, ಆ ಅಭಿವೃದ್ಧಿ ಕರೆಕ್ಟಾಗಿ ಮೇಂಟೆನೆನ್ಸ್ ಆಗ ದುಡ್ಡು ಎಲ್ಲ ಕಮಿಷನ್ ತಂದೆ ಆಗಬಾರ್ದು. ಈಗ ದುಡ್ಡು ತಿನ್ನಕ್ಕೆ ನೀವೊಂದು ದಿನ ಒಂದೊಂದು ಪ್ರೋಗ್ರಾಮ್ ಹಾಕೊಳಕತ್ತೀರಿ ಅಂದರೆ ಹ್ಯಾಂಗೆ ತಿನ್ನಪ್ಪ, ಇದು ಅಭಿವೃದ್ಧಿ ಹೆಸರು. ಯಾಕೆ ಅಭಿವೃದ್ಧಿ ಮಾಡೋಕ್ಕೆ ಬೇರೆ ಇಲ್ಲ, ಇದು ಬೇರೆ ಬೇರೆ ಕಡೆ ನೀವು ಹೇಳ್ತಿರಲ್ಲ ಮಾಡ್ರಿ. ಅಲ್ಲಿ ಜೆ ಎಮ್ ರೋಡ್ದ ನೀವು ಅದನ್ನು ಶಾಸಕರು ಹೌದಲ್ಲ, ಹಾಕಂಗಿಲ್ಲ ಅಂತಾರೆ. ಆದ್ರೆ ನೀವು ಶಾಸಕರೇ ಇಲ್ಲ, ನೀವು ಮುಸಲ್ಮಾನರು ಬರಬೇಡ್ರಿ ಹಾಕಂಗಿಲ್ಲ ಅಂತ ಹೇಳಿದ್ರು ಅವರು. ಆಯಿತು, ನೀವು ಅದು ಶಾಸಕರ ಉದ್ದೇಶ ಮಾಡಬೇಕಲ್ಲ, ಸಂವಿಧಾನ ಸಿದ್ಧಾಂತ ಐತಿಲ್ಲ ಅದಕ್ಕೆ ರೈಟು. ಮುಸ್ಲಿಂ ತಿರುಗಾಡಿಲ್ಲ, ಎಲ್ಲ ಮಂದಿ ತಿರುಗಾಡ್ತದೆ, ಎಲ್ಲ ಜನ ಅಡ್ಡಾಡ್ತದೆ. ನಮ್ಮವರು ಬೇಕು, ನಮ್ಮ ಗಂಡು ಹೋಗ್ತವೆ, ಸತ್ತು ನಮ್ಮ ಗಂಡು ಅಲ್ಲಿ ಹೋಗಬೇಕಲ್ಲ, ಹಂಗಾಯ್ದು ಹೋಗಬೇಕಲ್ಲ. ಅಂದ್ರೆ ಶಾಸಕರು ತಮ್ಮ ಬೇಕಾದ ಸ್ಥಳದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ, ಆರೋಪ ಮಾಡ್ತಿದ್ರು. ಆರೋಪ ಅನ್ನಂಗಿಲ್ಲ, ಆರೋಪ ಮಾಡ್ತಾ ಇಲ್ಲ. ಆರೋಪ ಎದಕ್ಕೆ ಅಂತಾರೆ, ಇದಕ್ಕೆ ನಂಗೆ ಕರೆಕ್ಟ್ ಕೆಲಸ ಏನು ಮಾಡಿದಾರಲ್ಲ ಇದು ಕರೆಕ್ಟ್ ಅನಿಸ್ತಾ ಇಲ್ಲ. ಈಗ ನೀವು ತಂದಿದ್ದು ರೋಡ್ ಏನು ತೊಗೊಂಬಂದಿರಲ್ಲ ಅದಕ್ಕೆ ನಂಗೆ ಅದೊಂದು ಆರೋಪ. ಇನ್ನೂ ಅದಾವ್ರಿ, ನಾವು ವಾರ್ಡ್ ಅದಾವ್ರಿ, ಸುಮಾರು ವಾರ್ಡಿಗೆ 23 ಈ ನೋಡ್ರಿ ನಾ 24, 18, 19, 20, 23 ಇವು ಏನಿದೆ ಇವೆಲ್ಲ ಒಂದು ಸ್ವಲ್ಪ ಮಾಡಿರಿ. ಇವಕ್ಕೂ ಅಭಿವೃದ್ಧಿ ಮಾಡಿದ್ರೆ ನೆನೆಸ್ತಾರೆ. ನೀವು ಕೆಲಸ ಮಾಡ್ಬೇಕು, ಇದು ಬಿಟ್ಟರೆ ದಿನ ಒಂದೊಂದು 22 ನಂಬರ್ ವಾರ್ಡಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಸರ್. ಅಭಿವೃದ್ಧಿ ಆಗಿದೆ, ಅದೇ ಹೇಳ್ತಿಲ್ಲ. ಈ ಅಭಿವೃದ್ಧಿ ಬೇಡ, ವರ್ಷಕ್ಕೊಮ್ಮೆ ರೋಡ್ ಮಾಡ್ಕೋತ, ವರ್ಷಕ್ಕೊಮ್ಮೆ ಹಡ್ಡೋದು, ವರ್ಷಕ್ಕೊಮ್ಮೆ ಇದು ಅಭಿವೃದ್ಧಿ ಅನ್ನಂಗಿಲ್ಲ. ಇದು ಜನ ದುಡ್ಡು ಕೊಳ್ಳೆ ಹೊಡ್ಯಾಕತ್ತೀರಿ ನೀವು ಹಗಲತ್ತೆ. ಗಲಗಲಿ ಕಾಲೋನಿ ಇದರೊಳಗೆ ಬರ್ತದೆ, ಗಲಗಲಿ ಕೋಲಿ ಇದಕ್ಕೆ ಬರ್ತದೆ. ಅಲ್ಲಿ ನೋಡ್ರಿ, ಅಲ್ಲಿ ಏನೂ ಇನ್ನೂ ಅಭಿವೃದ್ಧಿನೇ ಇಲ್ಲ. ಅಲ್ಲಿ ಇನ್ನೂ ಆದರೂ ಒಂದು ಈ ರಸ್ತೆ ಇಲ್ಲ. ಈ ಮಳೆ ಆದರೆ ಗಾಡಿಗಳು ಸಿಕ್ಕೊಂಡ್ಬಿಡ್ತಾವೆ ಅಲ್ಲಿ. ಟೋಟಲಿ ಶಾಸಕರು ಏನೈತಿ ಬಿಜೆಪಿ ಕಾರ್ಪೊರೇಟರ್ ಎಲ್ಲದಾರ ಅಲ್ಲಿ ಕೆಲಸ ಮಾಡ್ಲಾಗ್ತಾರೆ. ಯಾರು ಬಿ ಜೆ ಪಿ ಕಾರ್ಪೊರೇಟರ್ ರೀ? 22 ಹಾರಿಸಿ ಬರುವಾಗ ಬಿ ಜೆ ಪಿ ಕಾರ್ಪೊರೇಟರ್ ಆಗಿದ್ರು ಅವರು. ಈಗ ಅವರು ರಾಜೀನಾಮೆ ಕೊಟ್ಟರಲ್ಲ, ಗೊತ್ತೈತಿಲ್ಲ ನಿಮಗೆ? ಅವರು ಲಾಸ್ಟ್ ಟೈಮ್ ಶಾಸಕರು ಬಿ ಜೆ ಪಿಯಿಂದ ಹೊರಗೆ ಬಂದ ತಕ್ಷಣ ಅವ್ರಿಗೆ ಇದು ಸಾಮೂಹಿಕ ರಾಜೀನಾಮೆ ಕೊಟ್ಟರಲ್ಲ ಬಿ ಜೆ ಪಿಯಿಂದ. ಅವ್ರಿಗೆ ಬಿ ಜೆ ಪಿ ಇದು ತನ್ನಂಗಿಲ್ಲ. ಅವ್ರಿಗೆ ನಾನು ಬಿ ಜೆ ಪಿ ಕಾರ್ಪೊರೇಟರ್ ತನ್ನಂಗಿಲ್ಲ. ಓಕೆ ಸರ್. ಹೌದು. ಹಾಂ ಸರ್.